ಏನು ಮಾಡೋದು. ತೀರಾ ಬೇಜಾರಾದಾಗ ಅಳ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಒಬ್ಬರೇ ಅಳ್ತೀರಾ? ಯಾರ ಮುಂದೆ ಆದ್ರೂ ನೀವು ನೋವು ಎಷ್ಟೋ ಸಲ ಹೇಳ್ಕೊತೀರಾ? ಒಬ್ಬಳೇ ಅಳ್ತಿದ್ದೀನಿ. ಆದರೆ ಅದಕ್ಕೆ ಮುಂಚೆ ನಾವು ನಮ್ಮ ದಾಂಪತ್ಯ ಲೈಫ್ ವಾಸ್ ವೆರಿ ನೈಸ್. ಅವರು ನನಗೇನು ಬೇಕೋ ಅದನ್ನೇ ಮಾಡ್ತಿದ್ರು. ಹೌದು. ನಾನು ಹೇಳಿದೆ, ಏನು ಯಾಕೆ ಮರಿ, ಯಾಕೆ ಒಂಥರ ಡಲ್ ಆಗಿದೆ? ಹೌದು, ನಾನು ಇಷ್ಟೆಲ್ಲ ಕಲ್ತು ಏನು ಪ್ರಯೋಜನ ಅಂದೆ. ಯಾಕೆ ಅಂದೆ. ಐ ಡೋಂಟ್ ಹ್ಯಾವ್ ಅನ್ ಐಡೆಂಟಿಟಿ ಇದೆ. ಯು ಹ್ಯಾವ್ ಅನ್ ಐಡೆಂಟಿಟಿ, ಯು ಆರ್ ಮಿಸಸ್ ಸುದರ್ಶನ್ ಅಂದರೆ. ಹೋಗ್ರಿ, ಮೀನಾಕ್ಷಿ ಕಾಮಾಕ್ಷಿ ಯಾರು ನಿಮ್ಮನ್ನು ಮದುವೆ ಆದರೂ ಶೀ ಈಸ್ ಆಲ್ಸೋ ಮಿಸಸ್ ಸುದರ್ಶನ್. ನಾನು ಹೇಳೋದು, ನಾನು ಇಷ್ಟೆಲ್ಲ ಕಲ್ತಿದ್ದೀನಿ. ಇದನ್ನ ಇಟ್ಕೊಂಡು ನಾನು ಏನು ಮಾಡ್ತೀನಿ? ಬೆಳಗಾಗೆದ್ದು ಚಾಯ್ ಮಾಡು, ಆಮೇಲೆ ಟಿಫನ್ ಮಾಡು, ಇದೇ ಆಗೋಯ್ತು. ಓಕೆ ಮರಿ, ವಾಟ್ ಡು ಯು ವಾಂಟ್? ನನಗೆ ಈ ಥರ ನಾನು ಇದನ್ನೆಲ್ಲ ಮಾಡಿದ್ದೀನಲ್ಲ, ಇದಕ್ಕೊಂದು ಅಷ್ಟೇ ತಾನೇ ಮಾಡ್ತೀನಿ ಅಂತ. ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಗೊತ್ತಾ? ಕಾರ್ಡ್ಸ್ ಎಲ್ಲ ಮಾಡಿದರು ನನಗೋಸ್ಕರ. ಅದೆಲ್ಲ ಮಾಡಿ ಅದನ್ನೆಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಅದಕ್ಕೋಸ್ಕರ ಕ್ಯಾಮ್ರಾಮ್ಯಾನ್ ಕರ್ಕೊಂಡು ಬಂದು ಫೋಟೋಗ್ರಾಫ್ಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿತ್ತು ಅದು. ಆ ಥರ ಒಂದು ಇದು ಎಲ್ಲೋ ಒಂದು ಕಡೆ ಇರಬೇಕು ಇವಾಗ. ಎಲ್ಲ ಸಾಮಾನುಗಳು ಬರುತ್ತಲ್ಲ, ಅದೆಲ್ಲ ನೋಡಬೇಕು ಇದೆಯಾ ಅಂತ. ಸೊ ಆ ಥರ ಎಲ್ಲ ಮಾಡಿಕೊಟ್ರು ನನಗೆ. ನಾನು ಏನೇ ಕೇಳಿದ್ರು ಎಲ್ಲ ತಕ್ಷಣ ಮಾಡಿಕೊಡೋರು. ವಾಸ್ ಎ ವಂಡರ್ಫುಲ್ ಮ್ಯಾನ್. ಐ ಥಿಂಕ್ ಈ ವಾಸ್ ಟೂ ಗುಡ್. ಅಂದರೆ ತುಂಬ ಒಳ್ಳೆಯವರಾಗಿರೋರನ್ನ ದೇವರು ತುಂಬ ದಿನ ಇಲ್ಲಿ ಬಿಡೋಲ್ಲ, ಕರ್ಕೊಂಡ್ಬಿಡ್ತಾನೆ ಆ ಥರ. ಇನ್ನು ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಏನಾದರೂ ಬಂದರೆ ಫಸ್ಟ್ ಬ್ಲೇಮ್ ಮಾಡೋದೇ ಮಕ್ಕಳನ್ನ. ಏನು ಇಂಥ ಮಕ್ಕಳು ಯಾಕೆ ಬೇಕು ಅನ್ನೋವಂಥದ್ದು. ಬಟ್ ನಿಮಗೆ ನಿಮ್ಮ ಅಂದರೆ ನೀವು ಸ್ಟ್ರೈಟಾಗಿ ಮಾತಾಡೋದ್ರಿಂದ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ? ಇಲ್ಲ ರೀ, ನನಗೆ ಮಕ್ಕಳು ಇಲ್ದಿರೋ ಕಾರಣ ನಾನೇ. ನಾನು ಮೊದಲೇ ಅವ್ರಿಗೆ ಹೇಳಿದೆ, ಮಕ್ಕಳು ಬೇಕು ಅಂದರೆ ನಾನು ಮದುವೆ ಆಗೋಲ್ಲ. ಯಾಕೆ ಮರಿ? ಇಲ್ಲ ನಾನು ಮದುವೆ ಆಗಲ್ಲ. ಯಾಕೆಂದರೆ ನಾನು ಒಂದು ಕಡೆ ನೋಡಿದೆ, ಮಗು ಆಗೋವಾಗ ಅವರೇನು ಮಗು ತಲೆ ಬರಲಿಲ್ಲ ಅಂತ ಕತ್ತರಿಸ್ಬಿಟ್ರು. ಅಯ್ಯೋ, ನನ್ನ ತಂಗಿನ ಕೇಳಿದೆ, ಅವಳಿಗೆ ಮದುವೆ ಆಗಿ ಮಗು ಇತ್ತು. ನಿನಗೂ ಈ ಥರ ಎಸ್ಕಾ ಅಂದ. ಅಯ್ಯೋ, ನೋವಾಗಲಿಲ್ವಾ ನಿನಗೆ? ಅಯ್ಯೋ, ಆ ಮಗುನ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗತ್ತೆ ಕಾಣ. ತಪ್ಪ, ಹಾಗಾದರೆ ಇವಳಿಗೂ ಹಾಗೆ ಕತ್ತರಿಸಿದ್ರೆ ನನಗೂ ಕತ್ತರಿಸ್ಬಿಡ್ತಾರೆ, ಬೇಡಪ್ಪ ಚಿನ್ನು, ನನಗೆ ಮಕ್ಕಳೇ ಬೇಡ 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 ಬೇಡ. ಮರಿ, ನೀನೇ ನನ್ನ ಮಗು, ನನ್ನ ಮರಿ ಅಂತಲೇ ಕರೀತಿದ್ರು ಅವ್ರು. ನೀನೇ ನನ್ನ ಮಗು, ನನಗೆ ಬೇರೆ ಮಕ್ಕಳು ಯಾಕೆ ಬೇಕು? ಈ ಕ್ಷಣಕ್ಕೆ ಏನಾದರೂ ಮಗು ಬೇಕು ಅಂತ ಅಂದರೆ, ನಾನು ಹೇಳ್ತಾ ಇರೋದು ಹೇಗೆಂದರೆ, ಮಕ್ಕಳು ಬೇಕು ಈ ವಯಸ್ಸಲ್ಲಿ ನಮ್ಮ ಜೊತೆಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಸೇವೆ ಮಾಡ್ತಿದ್ರು. ಬಿಕಾಸ್ ನನಗೆ ನಾನು ಒಂಥರ ಬಾಯಿಷಾಗೆ ನಾನು ಬೆಳೆದ್ಬಿಟ್ಟೆ. ಮನೆಗೆ ತಂದು ಕೊಡೋದು ಮಾಡೋದು, ಹುಡುಗ ಇದ್ದಾಗೆ ಹೆಂಗೆ ಮನೆಗೆ ಆ ಥರ. ಆಮೇಲೆ ನನಗೆ ಆ ಥರ ನನ್ನ ಮಕ್ಕಳು ಇರಬೇಕು ಅಂತ ನನ್ನ ಫೀಲೇ ಆಗಲಿಲ್ಲ, ಯಾವತ್ತಿಗೂ ಆಗಲಿಲ್ಲ. ನನ್ನ ಸ್ಟೂಡೆಂಟ್ಸೇ ನನ್ನ ಚಿಲ್ಡ್ರನ್ ಥರ. ಆವಾಗಲೂ ನಾನು ಕ್ಲಾಸಸ್ ತೊಗೊಳ್ತಾ ಇದ್ನಲ್ಲ, ಅವರೇ ನನಗೆಲ್ಲ ಮಾಡಿಕೊಡೋರು ಎಲ್ಲ. ಇದು ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಈಗ ನೋಡಿದ್ರೆ ಇಷ್ಟ ಆಗುತ್ತೆ ನನಗೆ ತುಂಬ ಇಷ್ಟ. ಅವ್ರಗಳ ಜೊತೆಲಿ ಆಟ ಎಲ್ಲ ಆಡ್ತೀನಿ ನಾನು, ಅದೆಲ್ಲ ಮಾಡ್ತೀನಿ. ಅಟ್ಲೀಸ್ಟ್ ನಿಮಗೆ ಮಕ್ಳು ಇಷ್ಟ ಇಲ್ಲ ಅಂದ್ರೂ ಅಡಾಪ್ಟ್ ಮಾಡ್ಕೋತಾ ಇದ್ರು. ಸೊ ಆದ್ರೆ ಏನಾದರೂ ನೀವು ಮಾಡಬಹುದಿತ್ತೇನೋ ಅಂತ ನಿಮ್ಮ ಕೆಲವರೆಲ್ಲ ಕೂಡ ಹೇಳಿದ್ರು, ವೈ ಡೋಂಟ್ ಯು ಅಡಾಪ್ಟ್ ಅಂತ. ಇನ್ಫ್ಯಾಕ್ಟ್ ಇವರು ನಮ್ಮ ಹರ್ಷ ಅಂತ ಬರ್ತಾನಲ್ಲ, ಅವರು ನಮ್ಮ ಇದು ನಾದಿನಿ, ಅವರು ಪ್ರೆಗ್ನೆಂಟ್ ಆಗಿದ್ದರು. ಇದು ಹೆಣ್ಮಗು ಆಗಿದ್ರೆ ನಾನು ತಗೊಳ್ತೀನಿ ಅಂದರು ನಮ್ಮ ಯಜಮಾನರು. ಕೊಡ್ತೀನಿ ಅಂದರು. ಆ ಹೆಣ್ಮಗುಳೇ ಆಯಿತು, ಕೊಡಲಿಲ್ಲ ನನಗೆ. ಆಯಿತಾ, ಹಂಗೆ. ಸದ್ಯಕ್ಕೆ ಮಡಿಲು ವೃದ್ಧಾಶ್ರಮ ಎಷ್ಟು ಖುಷಿ ಕೊಡ್ತಿದೆ ನಿಮಗೆ? ತುಂಬ ಲೈವ್ಲಿ ಆಗಿದ್ದೀರಾ, ನಾನು ಬಂದು ನೋಡಿದೆ. ಹಾಗಾಗಿ ಹೌದು, ಎಸ್. ಸಿ, ನನಗೆ ಏನು ಬೇಕೋ ಅದೆಲ್ಲ ಸಿಗತ್ತೆ ಇಲ್ಲಿ. ದೇ ಆರ್ ಆಲ್ ಲುಕಿಂಗ್ ಆಫ್ಟರ್ ಮೀ ಸೋ ವೆಲ್. ನಾನು ಯಾವುದಕ್ಕೂ ನಾನು ಚಿಂತೆ ಮಾಡಬೇಕಾಗೇ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ವೆಲ್. ನನಗೆ ಇಷ್ಟವಾದ ಹಾಗೆ ಎಷ್ಟೊಂದು ಹೂಗಳು, ಆಮೇಲೆ ಬೆಕ್ಕುಗಳು, ಇದೆಲ್ಲ ನನಗೆ ತುಂಬ ಇಷ್ಟ. ಇದೆಲ್ಲ ಇಲ್ಲಿದೆ, ನನಗೆ ಇಷ್ಟವಾದನ್ನೆಲ್ಲ ಇಲ್ಲಿದೆ. ನೀವು ಸುದರ್ಶನ್ ಸರ್ ಇಬ್ಬರು ಜೊತೆಗಿದ್ದಾಗ ಯಾವ ಹಾಡು ಹಾಡ್ತಿದ್ರಿ? ಯಾವ ಹಾಡು ಹಾಡ್ತಿದ್ದೀವ? ಅಥವಾ ಏನು ಬೇರೆ ಹ್ಯಾಬಿಟ್ಸ್ ಏನಿತ್ತು ನಿಮಗೆ, ಹಾಬಿ ಅನ್ನುವಂಥದ್ದು? ಅಯ್ಯೋ, ನಮ್ಮ ಹಾಬಿ ಅಂದರೆ ನಾವು ಆಚೆ ಹೋಗಿ ಇಬ್ಬರು ಚೆನ್ನಾಗಿ ಊಟ ಎಲ್ಲ ಮಾಡ್ತಿದ್ವಿ. ಆಂಧ್ರ ಫುಡ್ ಅದೆಲ್ಲ ಹಾಟಾಗಿರಬೇಕು ನಮಗೆ, ಖಾರ. ಸೊ ಅದೆಲ್ಲ ಮಾಡಿಕೊಂಡು ಆ ಥರ ಒಂದು ನಾವು ಜಾಸ್ತಿ ಆಚೆ ಹೋಗಿ ಊಟ ಬರೀ ಇದು ಬ್ರೇಕ್ಫಾಸ್ಟ್ ಒಂದು ಮಾಡ್ತಿದ್ದೆ. ಅಡುಗೆ ಮಾಡ್ಕೊಂಡಿರ್ಬೇಡ, ನಾವು ವಿಲ್ ಗೋ ಟು ದಿಸ್ ಥಿಂಗ್, ಅದು ಸೌತ್ ಎಂಡ್ ಹೊಟ್ಟು ಹೋಗೋದು. ಅಲ್ಲೆಲ್ಲ ಹೋಗಿ ಎಲ್ಲ ಯಾವುದೋ ಆಂಧ್ರ ಹೋಟೆಲೆಲ್ಲ ಊಟ ಮಾಡೋದು. ಆಮೇಲೆ ಹೀಗೆ ಇದು ವಿಂಡೋ ಶಾಪಿಂಗ್ ಹಿಂಗೆ ಮಾಡ್ಕೊಂಡು ಬಂದು, ಆಮೇಲೆ ಯಾವುದೋ ಒಂದು ಪಿಕ್ಚರ್ ಹೋಗೋದು. ಹೀಗೆ
ವಿ ಸ್ಪೆಂಡ್ ಟೈಮ್ ವೆರಿ ನೈಸ್ಲಿ. ಅಟ್ ಅದರ್ ಟೈಮ್ಸ್ ಅವ್ರಿಗೂ ಶೂಟಿಂಗ್ ಇರುತ್ತೆ, ನನಗೆ ಶೂಟಿಂಗ್ ಇರುತ್ತೆ. ಆಮೇಲೆ ನಾವು ಚಿಕ್ಕ ಚಿಕ್ಕ ಲ್ಯಾಸಾಪ್ಸಸ್ ತಗೊಂಡು ಅದನ್ನು ಸಾಕ್ತಾಯಿದ್ವಿ. ಅಟ್ ಅ ಟೈಮ್ ವಿ ಹ್ಯಾಡ್ ಅಬೌಟ್ 14 ಲ್ಯಾಸಾಪ್ಸಸ್. ಕುಟ್ಟಿ ಕುಟ್ಟಿಯಾಗಿರ್ತಲ್ಲ, ತುಂಬ ಕೂದಲಿರುತ್ತಲ್ಲ ಅದು, ಅದನ್ನೆಲ್ಲ ಅದನ್ನು ಇದನ್ನು ಬ್ರಷ್ ಮಾಡೋದು ಅದೆಲ್ಲ ಹಾಗೆ ನಮ್ಮ ಟೈಮ್. ಏನಾದರೂ ಯಾವತ್ತಾದ್ರೂ ಬೇಜಾರು ಅನಿಸಿದೆ ನಿಮಗೆ? ಆಸ್ತಿ ಮಾಡಲಿಲ್ಲ, ತಗೋಬೇಕಿತ್ತು, ನಮ್ದಂತ ಒಂದು ಸ್ವಂತ ಮನೆ ಇರಬೇಕಿತ್ತು ಅಂತ? ಆ ಥರ ಆಸೆ ನನಗೆ ಇರಲೇ ಇಲ್ಲಪ್ಪ. ಮೇ ಬಿ ಒಬ್ಬ ಹೆಣ್ಣಿಗೆ ಅದೆಲ್ಲ ಇರಬೇಕು ಅಂತ ಕಾಣುತ್ತೆ. ನಾನು ಹೇಳಿದ್ನಲ್ಲ ಮೊದಲಿಂದ ನನಗೆ ಆಸೆ ಇರಲಿಲ್ಲ ನಿಮಗೆ? ಇಲ್ಲ, ಅದೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡ್ತಲ್ಲ. ಸೊ ಅದ್ರದ್ದು ಏನಾದರೂ ಇಲ್ಲ ಅಂದರೆ ನಮಗೆ ಫೀಲ್ ಆಗುತ್ತೆ, ಅದು ಇತ್ತಲ್ಲ. ಸೊ ದಟ್ ವಾಸ್ ನೋ ದಿಸ್ ಥಿಂಗ್. ಹಾಗೆ ಈ ಥರ ಎಲ್ಲ ಒಂದು ಸಿಚುವೇಶನ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆನ್ ವೆರಿ ವೆಲ್. ಆಟೋಮ್ಯಾಟಿಕ್ಕಾಗಿ ಒಂದೊಂದಾಗಿ ಹೋದಾಗ ಅದು ದ ಬಿಗ್ಗೆಸ್ಟ್ ಶಾಕ್ ಐ ಗಾಟ್ ಫಸ್ಟ್ ಲೂಸಿಂಗ್ ಮೈ ಹಸ್ಬೆಂಡ್. ಆ ಶಾಕಿಂದಲೇ ನಾನು ನನ್ನ ಇದು ಮಾಡ್ಕೊಂಡಲ್ಲ. ಅದಾದಮೇಲೆ ಬಾಕಿ ಯಾವುದು ದೊಡ್ಡದಾಗಿ ಕಾಣಲೇ ಇಲ್ಲ ನನಗೆ. ಅವರೊಬ್ಬರು ಹೋಗಿದ್ದೆ ನನಗೆ ತುಂಬ ಬೇಜಾರಾಯಿತು. ಈ ಒಬ್ಬಂಟಿ ಜೀವನ ಲೈಕ್ ನೆನೆಸ್ಕೊಂಡಾಗ ನೀವು ಏನು ಮಾಡ್ತೀರಪ್ಪ? ಅಂದರೆ ಒಬ್ಬರೇ ಕೂತಾಗ ಏನು ಯೋಚನೆ ಮಾಡ್ತಿರ್ತೀರಾ? ಅದ್ರ ಜೊತೆಗೆ ನಿಮಗೆ ಹವ್ಯಾಸ ಕೂಡ ಇದೆ ವೀಣೆ ನುಡಿಸೋ ಅಂಥದ್ದು. ವೀಣೆ ನುಡಿಸೋದು ಇವಾಗ ಅದಕ್ಕೋಸ್ಕರ ತಾನೇ ನಾನು ಹೇಳೋದು, ಹೇಳ್ಕೊಡೋದು. ನಮ್ಮ ಅಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ರಲ್ಲ. ಸೊ ಐ ಗ್ರೂ ಅಪ್ ಲೈಕ್ ದ್ಯಾಟ್. ರಾಗಸುಧ ಅಂತ ಅಮ್ಮನ ಸ್ಕೂಲು, ತುಂಬ ಸ್ಟೂಡೆಂಟ್ಸ್ ಅವ್ರಿಗೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಆ ಟೈಮಲ್ಲಿ ಟಿ ವಿ ಇರಲಿಲ್ಲ, ರೇಡಿಯೋ ಇದೆ. ಮೋಸ್ಟ್ ಆಫ್ ದ ರೇಡಿಯೋ ಆರ್ಟಿಸ್ಟ್ ವರ್ ಅಮ್ಮ ಸ್ಟೂಡೆಂಟ್ಸ್, ಆ ಥರ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ಬೆಳೆದಿದ್ದರಿಂದ ನನಗೂ ಕ್ಲಾಸಸ್ ತೊಗೋಬೇಕು ಅಮ್ಮನ ಥರ ಅಂತ ಅದರಲ್ಲಿ ಇತ್ತು ನನಗೆ. ಬೇರೆ ಯಾವ ಇದು ಮಕ್ಕಳು ಇಟ್ಕೊಂಡು ಅವ್ರಿಗೆ ಡ್ರೆಸ್ ಮಾಡಿಕೊಂಡು ಇಲ್ಲ ಇರ್ಬೋದು ಬೇರೆಯವ್ರಿಗೆ, ಬಟ್ ನನಗೆ ಯಾಕೋ ಅದೆಲ್ಲ ಬರಲೇ ಇಲ್ಲ, ಆ ಥರ ಐಡಿಯಾಸ್ ಬರಲಿಲ್ಲ. ಆಗಿನ ಒಂದು ಕನ್ನಡ ಚಿತ್ರರಂಗ ಇರಬಹುದು, ಈಗ ಸದ್ಯಕ್ಕೆ ಇರುವಂತಹ ಕನ್ನಡ ಚಿತ್ರರಂಗ ತುಂಬ ಡಿಫ್ರೆನ್ಸ್ ಇದೆ. ಈಗ ಇತ್ತೀಚಿನ ಸಿನಿಮಾಗಳನ್ನು ನೀವು ನೋಡ್ತಿದ್ದೀರಾ? ನೋಡಿದ್ರೆ ಯಾವುದಾದ್ರೂ? ನೋಡ್ತಿರ್ತೀನಿ. ಒಂದು ಇದು ಏನು ಸೀರಿಯಲ್ಸು ನೋಡ್ತೀನಿ, ಅದೆಲ್ಲ ನೋಡ್ತೀನಿ. ಅದು ಇದು ಕತೆಗಳು ತಾನೆ, ಕತೆಗಳು ಡಿಫ್ರೆಂಟ್ ಆಗಿರುತ್ತೆ. ಟೇಕಿಂಗ್ಸು ಇದೆಲ್ಲ ಸ್ವಲ್ಪ ನಮಗೆ ಇದುವಾಗುತ್ತೆ. ಅದ್ರ ಜೊತೆ ನಾವು ಬೆಳಿತೀವಿ. ಸೊ ವಿ ವೋಂಟ್ ನೋ ದ ಇದು ಮೊದಲು ಹಿಂಗಿತ್ತು ಹಂಗತ್ತೆ ಅಂತೆಲ್ಲ, ಅದ್ರ ಜೊತೆನೇ ನಾವು ಬೆಳಿತೀವಲ್ಲ. ನಿಮ್ಮ ಪತಿ ಅವರ ಜೊತೆಗೆ ತುಂಬ ಒಡನಾಟ ಇತ್ತು, ಆಪ್ತ ಒಡನಾಟ ಇತ್ತು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಯಾರು, ಯಾವ ಸ್ಟಾರ್? ಅವ್ರಿಗೆ ಇಂಥವ್ರ ಒಡನಾಟ ಇಲ್ಲ ಅನ್ನೋದೇ ಇಲ್ಲ. ಒಂದ್ಸಲಿ ಅಶ್ವಥ್ ಅವರು ಎಲ್ಲರೂ ಕೂತಿದ್ದಾಗ, ಏನಪ್ಪ ಯಾರಪ್ಪ ಅದು, ಯಾವ ಪ್ರಾಣಿ ಇಲ್ಲ, ಯಾರು ಯಾವಾಗಲೂ ನಗ್ತಾನೆ ಇರೋರು, ನಗುಮುಖವಾಗಿ ಇರೋರನ್ನ ಎಲ್ಲರೂ ಸುದರ್ಶನ್ ಅಂದರು. ಸೊ ನಾವು ಅವ್ರು ಎಲ್ಲಿದ್ರು ಯಾವಾಗಲೂ ನಗುತ್ತಾನೆ ಇರ್ತಾರೆ. ಅಲ್ಲಿರೋದೆಲ್ಲ ಆ ಥರನೇ ಇರ್ತಾರೆ, ಯಾರಿಗೂ ಬೇಜಾರು ಏನು ಬರೋಲ್ಲ, ಹಂಗಿರೋರು ಅವರು. ವೆರಿ ಫ್ರೆಂಡ್ಲಿ ಪರ್ಸನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.